ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಲಾಸ್ಟ್ ವ್ಲಾಗಲ್ಲಿ ನಾನು ಲೇಪಾಕ್ಷಿ ದೇವಸ್ಥಾನ ಹಾಗೆ ಸುತ್ತಮುತ್ತ ಇರುವಂತಹ ಜಟಾಯು ಆಗಿರ್ಬೋದು ಪ್ರತಿಯೊಂದು ಜಾಗನ ತೋರಿಸಿದ್ವಿ. ಸೊ ಈಗ ನಾವು ನಮ್ಮ ಮುಂದಿನ ಪಯಣ ಇರೋದು ಮಂತ್ರಾಲಯ. ಸೊ ನೋಡಿ, ನಾವು ಮಂತ್ರಾಲಯ ರೀಚ್ ಆಗೋಷ್ಟರಲ್ಲಿ ಸಂಜೆ ಅರೌಂಡ್ ಒಂದು 5:36 ಆಗಿತ್ತು. ಎಷ್ಟು ಬೆಳಕಿತ್ತು ನೋಡಿ, ತುಂಬಾ ಬೆಳಕಿತ್ತು. ಪುಣ್ಯಕ್ಕೆ ನಾವು ಹೋದಾಗ ಮಳೆ ಇರಲಿಲ್ಲ. ನಾವು ಹೋಗಿ ಬಂದ ಮೇಲೆ ಮಳೆ ಇತ್ತು. ಮಳೆ ಇದ್ದಿದ್ರೆ ಖಂಡಿತವಾಗೂ ದರ್ಶನ ಮಾಡೋಕ್ಕೆ ಆ ರಶಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಅಂತಲೇ ಹೇಳ್ಬೋದು. ಕೊನೆಗೂ ನಾವು ಮಂತ್ರಾಲಯಕ್ಕೆ ಬಂದಮೇಲೆ ಎಷ್ಟೋ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಬ್ಬ ಕೊನೆಗೂ ನಾವು ನಮ್ಮ ದೇವರನ್ನ ನೋಡುವಂಥ ಸಮಯ ಬಂದೇ ಬಿಡ್ತು ಅಂತ ಹೇಳಿ ಖುಷಿಯಾಗಿ ಎಂಟ್ರಿ ಕೊಟ್ವಿ, ರೂಮ್ಗೆ ಹೋದ್ವಿ, ಫ್ರೆಶ್ ಅಪ್ ಆದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ದರ್ಶನಕ್ಕೆ ಹೊರಟ್ವಿ. ರಾತ್ರಿನೂ ಸಹ ದರ್ಶನ ಮಾಡಿದ್ವಿ. ರಾತ್ರಿನೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಎಷ್ಟು ಜನ ಇದ್ದರು ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಜನ ತುಂಬ ಇದ್ದರು ಅಂತಲೇ ಹೇಳ್ಬೋದು. ಅಲ್ಲಲ್ಲೇ ಚಾಪೆಗಳು ಹಾಕ್ಕೊಂಡು ಬೆಡ್ಶೀಟ್ಗಳು ಹಾಕ್ಕೊಂಡು 7:30, 8 o'clockಗೆ ಅಲ್ಲಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದಾರೆ. ನಿದ್ದೆ ಅಂದರೆ ರಾಯರ ಸನ್ನಿಧಾನದಲ್ಲಿ ನಿದ್ದೆ ಮಾಡಬೇಕು ಅಂತ ಹೇಳಿ ಹರಕೆಗಳನ್ನ ಹೊತ್ಕೊಂಡಿರ್ತಾರೆ ಅಥವಾ ಆಸೆಗಳಿರುತ್ತೆ ಅಂಥವ್ರು ನೋಡಿ, ನೀವು ನೋಡ್ಬೋದು ವೀಡಿಯೋ ಕ್ಲಿಪ್ಪಿಂಗಲ್ಲಿ. ಸೊ ಅಲ್ಲಲ್ಲೇ ಎಲ್ಲರೂ ಸಹ ಆಲ್ಮೋಸ್ಟ್ ಮಲಗಿಬಿಟ್ಟಿದ್ದಾರೆ. ರಾತ್ರಿಯೂ ಸಹ 2 ಸರಿ ದರ್ಶನ ಆಯಿತು. ತುಂಬಾ ಅದ್ಭುತವಾಗಿ, ತುಂಬಾ ಏನಂತಾರೆ, ಆ ರಾಯರನ್ನ ಕಣ್ಣು ತುಂಬಿಕೊಂಡ್ವಿ ಆ ಒಂದು ರಶಲ್ಲಿ. ಸೊ ಲಾಸ್ಟು ಏನಪ್ಪ 2 ಸತಿ ದರ್ಶನ ಮಾಡಿದಷ್ಟು ಖುಷಿ ನಿಜವಾಗ್ಲೂ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು. ನಿಮಗೂ ಸಹ ರಾಯರ ದರ್ಶನ ಮಾಡಿಸ್ತಾ ಇದ್ದೀನಿ, ನೀವೂ ಸಹ ರಾಯರ ದರ್ಶನ ಮಾಡಿ. ಸೊ ಕೊನೆಗೆ ರಾತ್ರಿ ಎಲ್ಲ ದರ್ಶನ ಮಾಡಿ ಅಲ್ಲೇ ಕೂತ್ಕೊಂಡು ಕೆಲವೊಂದು ವೀಡಿಯೋಗಳನ್ನ ಕ್ಲಿಪ್ಪಿಂಗ್ಗಳನ್ನ ತಗೊಂಡು, ಸೊ ಅಲ್ಲಿ ಗೊತ್ತಲ್ಲ ದೇವರು ಪ್ರದಕ್ಷಿಣೆ ಹಾಕ್ತಾನೇ ಇರುತ್ತೆ ಅಲ್ಲಿ. ಸೊ ಅಲ್ಲಿರುವಂತಹ ಪದ್ಧತಿಗಳು ಹಾಗೆ ಆಚಾರ ವಿಚಾರಗಳು ತುಂಬಾ ಅದ್ಭುತವಾಗಿರುತ್ತೆ. ಯಾವುದೇ ರೀತಿಯಾದಂಥ ಗೊಂದಲಮಯ ಇಲ್ಲದೆ ಕಾಮ್ ಇರುವಂಥ ಪ್ಲೇಸು ಅಂತ ಹೇಳಿದ್ರೆ ಮಂತ್ರಾಲಯ ಅಂತಲೇ ಹೇಳ್ಬೋದು. ನಮ್ಮ ಇಷ್ಟಾರ್ಥಗಳು ಪ್ರತಿಯೊಂದೂ ಸಹ ಎಷ್ಟು ಬೇಗ ಈಡೇರುತ್ತೆ ಅಂತ ಹೇಳಿದ್ರೆ ರಾಯರನ್ನ ನಂಬಿದವ್ರಿಗೆ ಆ ಒಂದು ಪವಾಡ ನಿಜವಾಗ್ಲೂ ಸಹ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದೇ ಖುಷಿಯಲ್ಲಿ ನೀವು ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಹಾಗೆ ಯಾರೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ರಾಘವೇಂದ್ರ ಸ್ವಾಮಿಗೆ ಪೂಜೆ ಯಾವ ರೀತಿ ಆಗ್ತಿದೆ ಅಲ್ವಾ, ಅದ್ಭುತವಾಗಿ ಆಗ್ತಿತ್ತು. ಸೊ ಕೊನೆಗೆ ಇದೆಲ್ಲ ಆದಮೇಲೆ ನಾವು ಸಹ ಹೊರಗಡೆ ಬಂದು ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಸೊ ಪ್ರಸಾದ ತರಕ್ಕೆ ಹೋಗಿದ್ದರು ನಮ್ಮ ಬಾವಾಜಿಯವರು. ಸೊ ಅವ್ರು ಬರೋವರೆಗೂ ಮಾತಾಡ್ತಿರೋಣ ಅಂತ ಹೇಳಿ ಅಲ್ಲೇ ಕೂತ್ಕೊಂಡ್ವಿ. ಸಿಕ್ಕಾಪಟ್ಟೆ ಸೆಕೆ ಅದು ಇದು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದೇ ಆಪೋಸಿಟೇ ನಾವು ಕೂತಿದ್ವಿ, ಪರಿಮಳ ಪ್ರಸಾದ ವಿತರಣಾ ಸ್ಥಳ ಅಂತ. ಸೊ ಅದರ ಆಪೋಸಿಟೇ ನಾವು ಕೂತಿದ್ವಿ. ಅವರೆಲ್ಲ ಪ್ರಸಾದನ ತರೋಕ್ಕೆ ಹೋಗಿದ್ದರು. ಸೊ ಇದೆಲ್ಲ ಆದಮೇಲೆ ಕೆಲವೊಂದು ಫೋಟೋಗಳನ್ನ ತೊಗೊಂಡು ನಾವು ರೂಮಿಗೆ ಹೋಗಿ ನಿದ್ದೆನ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಮತ್ತೆ ಒಂದು 9 ಗಂಟೆ ಅಷ್ಟರಲ್ಲಿ ರೆಡಿ ಆಗಿ ಎಲ್ಲರೂ ಸಹ ದೇವ್ರ ಹತ್ರ ಬಂದು ಆ ನಾಮ ಹಾಕ್ತಾರಲ್ಲ ಅವ್ರ ಹತ್ರ ಎಲ್ಲರಿಗೂ ನಾಮ ಹಾಕಿಸ್ಕೊಂಡು ದೇವ್ರ ದರ್ಶನ ಮಾಡಬೇಕು ಅಂತ. ಇವಾಗೆಲ್ಲ ಇದೆಲ್ಲ ಎಲ್ಲ ಕಡೆ ಎಲ್ಲ ದೇವಸ್ಥಾನದಲ್ಲೂ ಸಹ ಇದೆ. ಬರೀ ಮಂತ್ರಾಲಯ ಅಂತಲೇ ಎಲ್ಲ, ಪ್ರತಿಯೊಂದು ಯಾವುದಾದ್ರೂ ಒಂದು ಈಶ್ವರ ದೇವಸ್ಥಾನಕ್ಕೆ ಹೋದರೂ ಇರುತ್ತೆ, ಮಹದೇಶ್ವರ ದೇವಸ್ಥಾನಕ್ಕೆ ಹೋದರೂ ಇರುತ್ತೆ. ಸೊ ತಿರುಪತಿಗೆ ಹೋದ್ರೂ ನಾಮ ಹಾಕೋ ರೀತಿ ಇರುತ್ತೆ. ಆ ದೇವಸ್ಥಾನಕ್ಕೆ ಸಂಪ್ರದಾಯದ ಪ್ರಕಾರ ಯಾವ ರೀತಿ ನಾಮ ಹಾಕಬೇಕೋ ಆ ರೀತಿ ಹಾಕ್ತಾರೆ. ಒಂಥರ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಫೀಲ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಹಾಕೋತೀವಿ. ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ದೇವಿ ದರ್ಶನ, ಮಂಚಾಲಯ ದರ್ಶನ ಮಾಡಿಕೊಂಡು ಕೊನೆಗೆ ರಾಯರ ದರ್ಶನವೂ ಸಹ ಮುಗಿದ ಮೇಲೆ ನಾನು ನಮ್ಮ ಮನೆಯವರು ಎಲ್ಲನೂ ಸಹ ಪ್ರದಕ್ಷಿಣೆನ ಹಾಕ್ತಿದ್ವಿ. ಅನುಕೂಲ ತಕ್ಕಂತೆ ಅಥವಾ ಇಷ್ಟಾನುಸಾರ ಅಥವಾ ಹರಕೆಗಳ ಅನುಸಾರ ಪ್ರದಕ್ಷಿಣೆಗಳನ್ನ ಹಾಕ್ತಾರೆ. ನಾವು ಯಾವತ್ತೂ ಇಷ್ಟೇ ಪ್ರದಕ್ಷಿಣೆ ಹಾಕಬೇಕು ಅಷ್ಟೇ ಪ್ರದಕ್ಷಿಣೆ ಹಾಕಬೇಕು ಅಂತ ನಾವು ಅಂದ್ಕೊಂಡಿರಲ್ಲ. ಅಲ್ಲಿ ಹೋದಾಗ ಖಂಡಿತವಾಗೂ 3 ದೇವಸ್ಥಾನ ಸುತ್ತ 3 ಪ್ರದಕ್ಷಿಣೆ ಹಾಕ್ತೀವಿ. ಲಾಸ್ಟ್ ಟೈಮು ಹಾಕಿದ್ವಿ, ಈ ಸತಿನೂ ಹಾಕ್ತೀವಿ. ಕೆಲವರು ಹಾಕೋರು 11 ಸರಿ ಹಾಕ್ತಾರೆ, ಹೆಜ್ಜೆ ನಮಸ್ಕಾರ ಹಾಕ್ತಾರೆ. ಅವರವರು ಏನು ಅಂದ್ಕೊಂಡಿರ್ತಾರೋ ಅದನ್ನೆಲ್ಲ ಪ್ರದಕ್ಷಿಣೆಗಳನ್ನ ಹಾಕ್ತಾರೆ. ಕೊನೆಗೆ ಮಂತ್ರಾಕ್ಷತೆನ ತಗೊಂಡು ಅಲ್ಲಿಂದ ಹೊರಗೆ ಬಂದ್ವಿ. ನಮ್ಮ ಚೀಕು ಅಂತೂ ಹಸು ಅಂದರೆ ತುಂಬ ಇಷ್ಟ. ಅವ್ನಿಗೆ ಯಾವ ಪ್ರಾಣಿ ಇಷ್ಟ ಇಲ್ಲ, ಇಲ್ಲಿ ಎಲ್ಲ ಪ್ರಾಣಿನೂ ಇಷ್ಟ. ಸೊ ಚೆನ್ನಾಗಿ ಅದ್ರ ಜೊತೆ ಎಂಜಾಯ್ ಮಾಡ್ತಿದ್ದ. ಸೊ ಇನ್ನೆಲ್ಲ ದರ್ಶನ ಆಯ್ತಲ್ಲ, ಟಿಫನ್ ತಿನ್ಕೊಬೇಡೋಣ, ಸ್ವಲ್ಪ ಹೊಟ್ಟೆಗೆ ಸಮಾಧಾನ ಮಾಡೋಣ ಅಂತ ಹೇಳಿ ಟಿಫನ್ಗೆ ಬಂದ್ವಿ. ನಾನು ಖಾರ ಪೊಂಗಲ್ ತೊಗೊಂಡಿದ್ದೆ, ಕೆಲವರು ಮಸಾಲೆ ದೋಸೆ, ಉಪ್ಪಿಟ್ಟು ಈ ರೀತಿ ತೊಗೊಂಡ್ರು. ಸೊ ಟಿಫನ್ನೆಲ್ಲ ತಿಂದ್ಕೊಂಡು ಅಲ್ಲಿಂದ ನಾವು ರೂಮ್ಗೆ ಹೋಗಿ
ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ನಂತರ ನಾವು ಬಂದಿದ್ದು ಮನೆಗೆ. ಸೊ ನೆಕ್ಸ್ಟ್ ನಾನು ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ, ತುಂಬಾ ಟಯರ್ಡ್ ಆಗೋಗಿತ್ತು ಬಿಸಿಲಿಗೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಲಾಗು ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಲ್ವಾ. ಇಷ್ಟ ಆಗಿದ್ದರೆ ನಮ್ಮ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದರ್ಶನ ನಿಮಗೂ ಸಹ ಮಾಡಿಸಿದ್ದೀನಿ ಅಲ್ವಾ. ಹಾಗಿದ್ರೆ ಅದೇ ಖುಷಿಲಿ ನಮಗೊಂದು ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ನೀವು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಖಂಡಿತವಾಗ್ಲೂ ನೋಟಿಫಿಕೇಷನ್ ಬರುತ್ತೆ. ಆ ನಂತರ ನೀವು ಅದನ್ನು ವೀಡಿಯೋಸ್ನ ನೋಡ್ಬೋದು. ಸೊ ಅಲ್ಲಿರುವಂತಹ ಕಲ್ಯಾಣಿ ಅಂತೂ ಅದ್ಭುತವಾಗಿತ್ತು. ಇದು ರಾತ್ರಿ ತೊಗೊಂಡಿರುವಂತಹ ಕ್ಲಿಪ್ಪು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನು ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ. ಕಲ್ಯಾಣಿ ನೀರುಗಳು ಎಲ್ಲ ಕಲ್ಯಾಣಿಗಳಲ್ಲೂ ಹಾಗೇ, ಬಟ್ ಇನ್ನೂ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ ಒಂದು ವಾತಾವರಣಕ್ಕೆ ತುಂಬಾ ತಂಪಾದ ಗಾಳಿಗೆ ತುಂಬಾ ಖುಷಿಯಾಯಿತು. ರೂಮ್ ಆಪೋಸಿಟೇ ಇರೋದಿದು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮನೆಗೆ ಬಂದು ಪ್ರಸಾದಕ್ಕೆಲ್ಲ ಪೂಜೆ ಮಾಡಿ ಪ್ರಸಾದನ ಸಹ ತಿಂದ್ವಿ. ಇದು ನಮ್ಮ ವ್ಯೂವರ್ಸ್ಗೋಸ್ಕರ ಈ ಪ್ರಸಾದ ಅಂತ ಹೇಳ್ತಾ ಸದ್ಯಕ್ಕೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್.